BRTS ಹುಬ್ಬಳ್ಳಿನಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ರಸ್ತೆ ಇದೆ, ಅದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬಹಳಷ್ಟು ಜನರು ಬಹಳ ವರ್ಷದಿಂದ ಇದು ನಮ್ಮ ಹೋರಾಟ ಇದೆ. ಆಮೇಲೆ ಎಲ್ಲಿ ಬೇಕದಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್ ಗಳು ಆಗ್ತಾ ಇದಾವೆ, ಕ್ರಾಸ್ ರೋಡ್, ಕ್ರಿಸ್ ಕ್ರಾಸ್ ರೋಡ್, ಪರ್ಪೆಂಡಿಕ್ಯುಲರ್ ರೋಡ್ಸ್ ಗಳು ತುಂಬಾ ಆಗಿರೋದ್ರಿಂದ ಸೊ ನಾವೇನೋ ಒಂದು LRT ಅಂತಂದ್ರೆ ಲೈಟ್ ರೇಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ PPP ಮಾಡಲ್ ಅಲ್ಲಿ ಬರಬೇಕು, ಅವರೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈ ಕಾರಿಡಾರ್ ನಲ್ಲಿ ಕೂಡ ಬರ್ತಕ್ಕಂಥ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅವರೇ ಕ್ರಿಯೇಟ್ ಮಾಡಬೇಕು, ಅವ್ರು ಬಸ್ ನ ನಡೆಸಬೇಕು, ನಮ್ದು ಇಷ್ಟು ಮಿನಿಮಮ್ ಪ್ಯಾಸೆಂಜರ್ಸ್ ನಾವು ಕೊಡಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ. ಆರ್ ಗಿವಿಂಗ್ ಎ ಟ್ರೈ. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ ಎ ಟೈಮ್ ಅದು LRT ಬಸ್ ಪ್ರಾರಂಭ ಹೋದ್ರೆ ಸುಮಾರು 200-250 ಜನ ಒಂದೇ ಟೈಮ್ ಅಥವಾ ತಗೊಂಡು ಹೋಗ್ಬೋದು. ಅದು ಎಲೆಕ್ಟ್ರಿಕಲ್ ಇರೋದ್ರಿಂದ ಎನ್ವೈರ್ಮೆಂಟ್ ಆಗುತ್ತೆ, ನಮಗೆ ಕಾರ್ಬನ್ ಪ್ರಿಂಟ್ ಸಿಗುತ್ತೆ, ಎನ್ವೈರ್ಮೆಂಟ್ ಇಶ್ಯೂಸ್ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದೀವಿ. ಅದ್ರ ಜೊತೆಗೆ ಈಗ ಇದೇ ತಿಂಗಳ ಬೇಕಿದ್ರೆ ಮೋಸ್ಟ್ಲಿ ಜನವರಿ ಎಂಡ್ವರೆಗೆ BRTS ಜೊತೆ ಸಂಪೂರ್ಣ ಮೀಟಿಂಗ್ ಮಾಡ್ಬಿಟ್ಟು ಎಲ್ಲ ಇರ್ತಕ್ಕಂಥ ಇಂಟ್ರೆಸ್ಟೆಡ್ ಪಾರ್ಟೀಸ್ ನ ಕರೆಸಿ ಅವ್ರ ಒಪಿನಿಯನ್ ತಗೊಂಡು ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನ್ ಬದಲಾವಣೆ ಮಾಡಬಹುದು, ಏನ್ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ BRTS ಆಗ್ತಕ್ಕಂಥ ಸಾಧ್ಯತೆ ಮಂದಿ ಅಪಾಯಿಂಟ್ ಎಕನಾಮಿಕಲ್ ಸ್ಟಡಿ ಆಗಿದೆ ಆಲ್ರೆಡಿ. ನಾನೇ ಪರ್ಸನಲ್ ಆಗಿ ಫ್ರಾನ್ಸ್ ಹೋಗಿದ್ದೆ, ಆ ಕಂಪನಿಯವ್ರ ಜೊತೆ ಭೇಟಿ ಕೂಡ ಮಾಡಿದ್ದೀನಿ. ಇಟ್ ವಿಲ್ ಬಿ ಆನ್ PPP ಪ್ರಾಜೆಕ್ಟ್. ಸೊ ಅವ್ರು ಬಂದು ನಮಗೆ ಒಂದು ಸಬ್ಮಿಟ್ ಮಾಡಬೇಕು ಪ್ರಪೋಸಲ್, ಆ ಪ್ರಪೋಸಲ್ ಸಬ್ಮಿಟ್ ಮಾಡಿ ಸರ್ಕಾರಕ್ಕೆ ಕೊಡಬೇಕು. ಸಾಧಕ ಬಾಧಕಗಳನ್ನೆಲ್ಲ ಮಾತಾಡಿದ ನಂತರ ಅದು ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಮೊದಲು 20% ಆಗ್ತಕ್ಕಂಥ ಸಾಧ್ಯತೆ ಇದೆ, ಈಗ ಒಂದು 50% ವರೆಗೆ ಬಂದಿದ್ದೀವಿ, ನೋಡೋಣ.